ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕುಸ್ಮಾ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನು ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ನಾನು ಇಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ, ಮತ್ತು ಒಂದು 4 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಎಣ್ಣೆ ಹಾಕಿದೆ. ಎಣ್ಣೆ ಕಾದ ನಂತರ ಒಂದು 4 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಈಗ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾಗಿ ನಾನೀಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ತೀನಿ. ನಮ್ಮ ಮಂಗಳೂರು ಭಾಷೆಯಲ್ಲಿ ಬೇವಿನ ಸೊಪ್ಪು ಹೇಳ್ತಾರೆ. ನಾನು ಕರಿಬೇವನ್ನು ಸ್ವಲ್ಪ ವಾಶ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ಇದಕ್ಕೆ. ನೋಡಿ, ಈ ಥರ ನಾವು ಕಟ್ ಮಾಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ತುಂಬ ರುಚಿ ಕೂಡ ಆಗುತ್ತೆ, ಮತ್ತು ಒಳ್ಳೆ ಘಮ ಕೂಡ ಬರ್ತದೆ. ಅದಕ್ಕೋಸ್ಕರ ನಾನು ನೀರುಳ್ಳಿ ಜೊತೆಗೆ ಕರಿಬೇವನ್ನು ಹಾಕ್ಕೊಂಡೆ. ಕರಿಬೇವನ್ನು ಹಾಕಿ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ನಾನೀಗ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸಾಮಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಫ್ರೈ ಆಯ್ತು ನೋಡಿ. ಈಗ ಒಂದು ಸಾಧಾರಣ ಒಂದು ಕಂದು ಬಣ್ಣಕ್ಕೆ ಬಂತು ನೀರುಳ್ಳಿ ಮತ್ತು ಕರಿಬೇವು. ಇದು ಒಳ್ಳೆ ಘಮ ಇರುತ್ತೆ. ನಾನೀಗ ಇದನ್ನು ಸ್ವಲ್ಪ ಮುಕ್ಕಾಲು ಭಾಗಷ್ಟು ನಾನು ನೀರುಳ್ಳಿ ಮತ್ತು ಈ ಕರಿಬೇವೇನು ಹಾಕಿದ್ನಲ್ವ, ಇದನ್ನು ತಗೊಳ್ತೀನಿ. ಯಾಕೆಂದರೆ ಇದು ನನಗೆ ಮಿಕ್ಸಿ ಮಾಡಲಿಕ್ಕೆ ಬೇಕು. ಅದಕ್ಕೋಸ್ಕರ ಎಲ್ಲ ನೀರುಳ್ಳಿಯನ್ನಿಟ್ಟರೆ ನಾವು ತಿನ್ನುವಾಗ ಬರೀ ನೀರುಳ್ಳಿಯೇ ಸಿಗ್ತದೆ. ಅದಕ್ಕೋಸ್ಕರ ಮತ್ತು ಇದು ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ. ಇದು ನಾವು ಮಿಕ್ಸಿ ಮಾಡಿ ಹಾಕೋದ್ರಿಂದ ಗ್ರೇವಿ ಕೂಡ ದಪ್ಪ ಬರುತ್ತೆ, ಮತ್ತು ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರ ನೀರುಳ್ಳಿಯನ್ನು ಫ್ರೈ ಮಾಡಿಕೊಂಡು ನೀರುಳ್ಳಿ ಕರಿಬೇವನ್ನು ಫ್ರೈ ಮಾಡಿದ್ದನ್ನು ಮುಕ್ಕಾಲು ಭಾಗ ತೊಗೊಳ್ತೀನಿ. ಮುಕ್ಕಾಲು ಭಾಗ ತೊಗೊಂಡು ಸೈಡಿಗಿಟ್ಟೆ. ಮತ್ತು ಈಗ ನಾನು ಟೊಮೆಟೊ ಹಾಕ್ಕೊಳ್ತೀನಿ ಇದಕ್ಕೆ. ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಹಾಕ್ಕೊಂಡು ಅದನ್ನು ಕೈಯಾಡಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಆವಾಗಲೇ ತಯಾರಿಸ್ಕೊಳ್ಳೋದು. ನನಗೆ ಯಾವ ಟೈಮಿಗೆ ಬೇಕೋ ನಾನು ಆವಾಗಲೇ ಮಿಕ್ಸಿ ಮಾಡಿ ತೊಗೊಂಡ್ಬಿಡ್ತೀನಿ. ಯಾಕೆಂದರೆ ನನಗೆ ಅದು ಏನೋ ಅಂಗಡಿದು ಅಷ್ಟೊಂದು ಸರಿ ಅನಿಸೋದಿಲ್ಲ ನನಗೆ, ಮತ್ತು ಅದು ಫ್ರೆಶ್ ಆಗಿರೋದಿಲ್ಲ ಅಂಥೇಳಿ ನನ್ನ ಅನಿಸಿಕೆ. ಅದಕ್ಕೋಸ್ಕರ ನನಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಫ್ರೆಶ್ ಆಗಿ ನಾನೇ ಮಾಡ್ಕೊಳ್ತೀನಿ, ಬೇಕಾದಷ್ಟು ಮಾತ್ರ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೆ. ಅದು ನೀರುಳ್ಳಿ ಫ್ರೈ ಮಾಡಿಟ್ಟದನ್ನು ತೆಗೆದಿಟ್ಟಿದ್ದೆ ಅಲ್ವಾ, ಅದನ್ನು ನಾನು ಹಾಕ್ಕೊಳ್ತೀನಿ ಅದಕ್ಕೆ. ಅದು ಸ್ವಲ್ಪ ಬಿಸಿ ಉಂಟು, ಸ್ವಲ್ಪ ಮತ್ತೆ ಹಾಕ್ಕೊಳ್ತೀನಿ ಅಂತ ಇದನ್ನು ಫ್ಯಾನ್ಗಳಿಗೆ ಇಡ್ತೇನೆ, ಅದಕ್ಕೋಸ್ಕರ ತೊಗೊಂಡೆ. ಅದು ಪಕ್ಕದಲ್ಲಿ ನನ್ನ ಮಗುವಿಗೆ ಒಂದು ಮುದ್ದೆ ಮಾಡ್ತಾಳೆ, ಮುದ್ದೆ ಊಟ ಮಾಡಿಸ್ತಾಳೆ. ಯಾವಾಗಲೂ ಅನ್ನ ಕೊಟ್ಟು ಮಗುವಿಗೆ ಅಷ್ಟೊಂದು ಗಟ್ಟಿ ಆಗೋದಿಲ್ಲ ಅಂಥೇಳಿ ಮುದ್ದೆ ಕೂಡ ಮಾಡಿ ತಿನ್ನಿಸ್ತಾಳೆ ಮಗುವಿಗೆ 1 ವರ್ಷ 8 ತಿಂಗಳು. ಈಗ ನಾನು ಇದು ನೀರುಳ್ಳಿ ಫ್ರೈ ಆಯ್ತಲ್ಲವ, ಅದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್, ಇದು ಹೋಮ್ ಮೇಡ್ ಮಸಾಲ, ಇದು ನಾನು ರೆಡಿ ಮಾಡಿ ಇಟ್ಕೊಂಡಿರೋದು. ಇದನ್ನು ನಾನು 1-2 ಸ್ಪೂನ್ ಹಾಕಿದೆ. ಈಗ 2 ಸ್ಪೂನ್ ಖಾರದ ಪುಡಿ ಹಾಕಿದೆ. ಮತ್ತು ನಾನೀಗ ಒಂದು 1/4 ಚಮಚದಷ್ಟು ಅರಿಶಿಣ ಪುಡಿ ಹಾಕ್ತೀನಿ. ಇದು ಅರಿಶಿಣ ಪುಡಿ. ಹೀಗೆ ಹಾಕಿ ನಾನು ಇದನ್ನು ಚಮಚದಿಂದ ಕಡ್ಡಿ ಆಡ್ಕೊಳ್ತೀನಿ. ಇದನ್ನು ಹೀಗೆ ನಾವು ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ, ಮತ್ತು ಒಳ್ಳೆ ಎಣ್ಣೆ ಕೂಡ ಬಿಟ್ಕೊಳುತ್ತೆ. ಮತ್ತು ಸ್ವಲ್ಪ ಉಪ್ಪು ಹಾಕಿದೆ ನಾನು. ಈಗ ಇದನ್ನು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ನಾನು ಎಲ್ಲ ಚೆಂದ ಮಾಡಿ ಮಿಕ್ಸ್ ಕೊಟ್ಟು ಒಂದು ಗ್ರೇವಿ ರೂಪಕ್ಕೆ ತಂದೆ. ಇದು ತುಂಬ ಗಟ್ಟಿಯಾಗಿದೆ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು, ಯಾಕೆಂದರೆ ಲಾಸ್ಟಿಗೆ ಮತ್ತೆ ಇನ್ನೂ ಕೂಡ ಗಟ್ಟಿ ಆಗ್ತದೆ. ಅದು ಕುದಿಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅಷ್ಟು ತುಂಬ ಗಟ್ಟಿ ಆಯ್ತದು. ಅದಕ್ಕೋಸ್ಕರ ನಾನು ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡೆ. ಇನ್ನೂ ಕೂಡ ತುಂಬ ಗಟ್ಟಿ ಇದೆ, ಅದು ಚಿಕನ್ ಎಲ್ಲ ಬೇಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕೆ ನಾನು ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಳ್ತೀನಿ. ಅದು ತುಂಬ ಗಟ್ಟಿ ಆಗ್ತದೆ ಆಮೇಲೆ, ಅದಕ್ಕೋಸ್ಕರ. ಈಗ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊಂಡೆ. ಈ ಥರ ನೀರು ಹಾಕ್ಕೊಂಡು ಕೈ ಆಡಿಸಿ ಬಿಡೋದ್ರಿಂದ ಅದರಲ್ಲಿ ಇರುವ ಎಣ್ಣೆ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಈ ಮಸಾಲೆ ಏನು ಈಗ ನಾವು ಗ್ಯಾಸಲ್ಲಿ ಇಟ್ಟಿದ್ದೇವಲ್ವ, ಇದು ಏನನ್ನು ಕಡ್ದಿಲ್ಲ ಕೂಡ. ಕಡಿಯೋ ಐಟಮನ್ನು ನಾನು ನಿಮಗೆ ತೋರಿಸ್ತೀನಿ. ಮಿಕ್ಸಿ ಮಾಡೋ ಮೊದಲು ತುಂಬ ಐಟಮ್ ಏನಿಲ್ಲ ಕಡಿಲಿಕ್ಕೆ, ಮಿಕ್ಸಿಗೆ ಹಾಕಲಿಕ್ಕೆ. ಅದಕ್ಕೋಸ್ಕರ ನಾನು 1-2-3 ಐಟಮ್ ಉಂಟು, ಅದನ್ನು ತೋರಿಸ್ತೀನಿ ನಿಮಗೆ. ಈಗ ಇದನ್ನು ಕುದಿಲಿಕ್ಕೆ ಬಿಟ್ಟಿದ್ದೇನೆ. ಇದು ಕುದಿಬೇಕು, ಮಸಾಲೆ ಎಲ್ಲ ಕುದ್ರೆ ಇದು ಒಳ್ಳೆ ಎಣ್ಣೆ ಬಿಟ್ಕೊಳ್ಳುತ್ತೆ, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ನಾನೀಗ ಕುದಿಲಿಕ್ಕೆ ಬಿಡ್ತೇನೆ. ಈಗ ನಾನು
ಮಿಕ್ಸಿಗೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ತೊಗೊಂಡು ಬರ್ತೀನಿ. ಈಗ ಹೋಗಿ ತೊಗೊಂಡು ಈಗ ಮಿಕ್ಸಿಗೆ ಹಾಕ್ಕೊಳ್ತೀನಿ. ನಾನು ಮಿಕ್ಸಿಗೆ ಹಾಕ್ಕೊಳ್ಳೋದ್ರಿಂದ ಮಿಕ್ಸಿಗೆ ಹಾಕಿ ನಾವು ಈ ಪದಾರ್ಥಕ್ಕೆ ಹಾಕೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗ್ರೇವಿ ಕೂಡ ದಪ್ಪಾಗಿರುತ್ತೆ. ಈಗ ನೋಡಿ, ನೀರುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ನೀರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಏಲಕ್ಕಿ ಮತ್ತು ಲವಂಗ, 2 ಪೀಸ್ ಚಕ್ಕೆ ನೋಡಿ, ಮತ್ತು ಒಂದೆರಡು ಲವಂಗ ಮತ್ತು 2 ಏಲಕ್ಕಿ ತಗೊಳ್ತೀನಿ. ಹೀಗೆ ಇಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದಷ್ಟೇ, ಮತ್ತು ಎಕ್ಸ್ಟ್ರಾ ಏನು ಗರಂ ಮಸಾಲ ನಾನು ಫಸ್ಟಿಗೆ ಹಾಕಲಿಲ್ಲ, ಲಾಸ್ಟಲ್ಲಿ ಹಾಕೋದಿಲ್ಲ. ಈಗ ನಾವು ಒಂದು ಮಿಕ್ಸಿ ಮಾಡ್ತೇವಲ್ವ, ನೀರುಳ್ಳಿ ಫ್ರೈ ಮಾಡಿದ್ದು ಮತ್ತು 2 ಏಲಕ್ಕಿ, 2 ಲವಂಗ, 2 ಪೀಸ್ ಚಕ್ಕೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಈ ಥರ ಮಿಕ್ಸಿ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ. ತುಂಬ ಟೇಸ್ಟಿ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಮ ಹತ್ರ ಯಾವುದು ಚಿಕನ್ ಮಸಾಲ ಉಂಟಾ, ಅಥವಾ ನೀವು ಮನೇಲಿ ಮಾಡಿದ್ದ ಅಥವಾ ಪ್ಯಾಕೆಟಿದ ಯಾವುದು ಉಂಟು, ನೀವು ಅದನ್ನು ಯೂಸ್ ಮಾಡಿ. ಇಲ್ಲಿ ನಾನು ಮಾಡಿ ಇಟ್ಕೊಳ್ತೀನಿ ಚಿಕನ್ ಮಸಾಲನ, ಅದಕ್ಕೋಸ್ಕರ ನಾನು ಅದನ್ನೇ ಹಾಕ್ತಾಯಿದ್ದೀನಿ. ಈಗ ನಾನು ಮಸಾಲನ ಗ್ರೈಂಡ್ ಮಾಡಿ ತಂದೆ, ಅದನ್ನು ನಾನು ಹಾಕ್ತಾಯಿದ್ದೀನಿ. ಅದನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟಿಯಾಗಿ ಇರ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಮಸಾಲೆನ ಗ್ರೈಂಡ್ ಮಾಡಿ ತಗೊಂಡೆ. ಈಗ ನಾನು ಇದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಳ್ತೀನಿ, ಯಾಕೆಂದರೆ ಅದನ್ನು ವೇಸ್ಟ್ ಮಾಡೋದಿಲ್ಲ, ತುಂಬ ಮಸಾಲೆ ಉಂಟು ಅದರಲ್ಲಿ. ಮತ್ತು ನಾವು ಈ ಥರ ಮಿಕ್ಸಿಯನ್ನು ವಾಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ವೇಸ್ಟ್ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಹಾಕ್ಕೊಂಡೆ. ಇದು ಇಷ್ಟು ಹಾಕಿದರೂ ಕೂಡ ಇನ್ನೂ ಕೂಡ ದಪ್ಪನೇ ಇದೆ. ಇದು ಸುಕ್ಕ ಆಗಿರೋದ್ರಿಂದ ಮತ್ತು ತುಂಬ ನೀರು ಮಾಡೋ ಹಾಗಿಲ್ಲ. ನಮಗೆ ಬೇಕಾದಷ್ಟು ನೀರು ನೋಡಿ ಹಾಕ್ಕೋಬೋದು. ನಾನಿಲ್ಲಿ ನನಗೆ ಬೇಕಾದಷ್ಟು ನೀರು ಹಾಕ್ಕೊಂಡೆ. ಈಗ ಉಪ್ಪು ಹಾಕ್ಕೊಂಡೆ, 1-2 ಸ್ಪೂನು. ಮತ್ತು ಇದನ್ನು ಸೌಟನ್ನು ಹಾಕಿ ತಿರುಗಿಸಿದೆ. ಹಾಗೆ ಈಗ ಇದು ಕುದೀತಾ ಇರ್ತದೆ. ಇದರಿಂದ ನಮಗೆ ಒಳ್ಳೆ ಕುದ್ದ ನಂತರ ನಾವು ಈಗ ಚಿಕನನ್ನು ಏನು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಲ್ವ, ಆ ಚಿಕನನ್ನು ಇದಕ್ಕೆ ಹಾಕ್ತೇನೆ. ಹೀಗೆ ಮಾಡೋದ್ರಿಂದ ತುಂಬ ತುಂಬ ಟೇಸ್ಟಿಯಾಗಿ ಬರ್ತದೆ ಚಿಕನ್ ಸುಕ್ಕ. ಮತ್ತು ಇದು ಒಳ್ಳೆ ಕುದೀತಾ ಇದೆ ನೋಡಿ, ಈ ಟೈಮಲ್ಲಿ ಹಾಕಬೇಕು ನಾವು ಚಿಕನ್. ಫಸ್ಟಿಗೆ ನಾವು ಎಣ್ಣೆಲಿ ಹಾಕಿಬಿಟ್ರೆ ಮಸಾಲೆ ಕುದ್ದು ನಾವೆಲ್ಲ ಕುದಿಸಿ ನಾವು ಆದ ತಕ್ಷಣ ಎಲ್ಬಲ್ಲಿದ್ದ ಮಾಂಸ ಎಲ್ಲ ಪುಡಿ ಆಗಿಬಿಡ್ತದೆ. ಮತ್ತು ಅದು ನಮಗೆ ಕೈಗೆ ಸಿಗೋದಿಲ್ಲ. ಫಸ್ಟಿಗೊಮ್ಮೆ ಫ್ರೈ ಮಾಡಿರ್ತೀವಿ, ಮತ್ತು ಈ ಥರ ಪದಾರ್ಥದಲ್ಲಿ ಒಂದು 20 ಸರಿ ತಿರುಗಿಸಿ ಕೈ ಆಡಿಸಿರ್ತೀವಿ. ಅದೆಲ್ಲ ಮಾಂಸ ಎಲದಿಂದ ಲೂಸಾಗಿ ಬಿದ್ದು ಬಿಡ್ತದೆ, ಎಲುಬು ಒಂದು ಕಡೆ ಇರ್ತದೆ. ಮತ್ತು ಇದು ನೋಡಿ, ಚಿಕನ್ನು 1 kg ಚಿಕನ್ ಇದೆ. ಇದನ್ನು ನಾನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹಾಕ್ತಾಯಿದ್ದೀನಿ. ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ನಾನೀಗ ನೇರವಾಗಿ ಹಾಕ್ತೀನಿ. ಯಾಕೆಂದರೆ ಫಸ್ಟಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಒಳ್ಳೆ ಬೇಯುತ್ತೆ, ಆದರೆ ಎಲ್ಲ ಒಡೆದೋಗುತ್ತೆ, ಅದೇ ಮಿಕ್ಸ್ ಆಗುತ್ತೆ ಗಸಿಯಲ್ಲಿ. ಅದಕ್ಕೋಸ್ಕರ ನಾನು ನೋಡಿ, ಇಲ್ಲಿ ತುಂಬ ನೀರೇನು ಹಾಕಿಲ್ಲ ಮತ್ತು ತುಂಬ ನೀರು ಥರನೂ ಮಾಡ್ಕೊಂಡಿಲ್ಲ. ಒಂದು ಮೀಡಿಯಮ್ ಹದಕ್ಕೆ ನಾನು ಈಗ ಕೈ ಆಡಿಸ್ಕೊಂಡು ಈಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನಾನೀಗ ಪುನಃ ಕೈ ಆಡಿಸ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಯೂಸ್ ಮಾಡೋ ಉಪ್ಪು ಸೈಂದ್ರ ಲವಣ ಉಪ್ಪನ್ನು ಯೂಸ್ ಮಾಡ್ತೀನಿ. ಪಿಂಕ್ ಸಾಲ್ಟ್ ಅಂತ ಹೇಳ್ತಾರಲ್ವ, ಅದನ್ನು ಯೂಸ್ ಮಾಡ್ತೀನಿ. ಯಾಕೆಂದರೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ಅದರಲ್ಲಿ ಮಿನರಲ್ಸ್ ಏನಿದೆ ಅದು, ಮತ್ತು ವಿಟಮಿನ್ ಎಲ್ಲ ಏನೆಲ್ಲ ಉಪ್ಪಲ್ಲಿ, ಉಪ್ಪಿನ ಸತ್ವದಲ್ಲಿ ನಮಗೆ ಏನೆಲ್ಲ ಇದೆಯೋ ಅದೆಲ್ಲ ನಮಗೆ ಸಿಗ್ತದೆ. ಅದು ಈಗ ಬಿಳಿ ಉಪ್ಪು ಬೆಸ್ಟಾ, ಕೆಂಪು ಉಪ್ಪು ಬೆಸ್ಟಾ ಅಂದರೆ ಕೆಂಪು ಉಪ್ಪೇ ಬೆಸ್ಟ್. ಆದರೆ ಕೆಂಪು ಉಪ್ಪಲ್ಲಿ ನಮಗೆ ಅಯೋಡಿನ್ ಇರೋದಿಲ್ಲ. ಬಿಳಿ ಉಪ್ಪಲ್ಲಿ ಇದರಲ್ಲಿರುವ ಪೌಷ್ಟಿಕಾಂಶಗಳು ಏನಿದ್ದಾವೆ ಈ ಪಿಂಕ್ ಸಾಲ್ಟಲ್ಲಿ, ಬಿಳಿ ಉಪ್ಪಲ್ಲಿ ಇರೋದಿಲ್ಲ. ಹಾಗಾಗಿ ನಾವು 2 ಥರದ ಉಪ್ಪನ್ನು ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ. 2 ಥರದ ಉಪ್ಪು ಯೂಸ್ ಮಾಡೋದ್ರಿಂದ ನಮಗೆ ಯಾವುದು ಕೂಡ ಕಡಿಮೆ ಆಗೋದಿಲ್ಲ. ಅದರಲ್ಲಿರುವ ಗುಣಗಳು ಅದಕ್ಕೆ ಸಿಗ್ತದೆ, ಇದರಲ್ಲಿರುವ ಗುಣಗಳು ಇದಕ್ಕೆ ಸಿಗ್ತದೆ. ನಾವು ಒಟ್ಟರಲ್ಲಿ 2 ಉಪ್ಪಲ್ಲಿರುವಂಥ ಗುಣಗಳು, ವಿಶೇಷ ಗುಣಗಳು ನಮಗೆ ಸಿಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಒಂದು ಟೈಮ್ ನಾವು ಬಿಳಿ ಉಪ್ಪನ್ನು ಯೂಸ್ ಮಾಡಿದರೆ, ಬಿಳಿ ಕಲ್ಲುಪ್ಪನ್ನು ಯೂಸ್ ಮಾಡಿದರೆ, ಮತ್ತೊಂದು ಸರಿ ನಮಗೆ ಪಿಂಕ್ ಸಾಲ್ಟನ್ನು ಯೂಸ್ ಮಾಡಿದರೆ 2 ಕೂಡ ಅದರಲ್ಲಿರುವ ಮಿನರಲ್ಸ್ ಮತ್ತು ವಿಟಮಿನ್ಸ್ ಎಲ್ಲ ನಮಗೆ ಸಿಗ್ತಾ ಹೋಗ್ತದೆ, ನಮ್ಮ ಬಾಡಿಗೆ ಬೇಕಾಗಿದ್ದು. ಮತ್ತು ಇದರಿಂದ ನಮಗೆ ಯಾವುದು ಕೂಡ ಸೈಡ್ ಎಫೆಕ್ಟ್ ಏನೂ ಇರೋದಿಲ್ಲ, ಮತ್ತು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದನ್ನು ಇದಕ್ಕೆ ಹಾಕಿದೆ. ಏನು ಮಿಕ್ಸಿ ಮಾಡಿದ್ದೆ ಅಂದರೆ, ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೆ, ಅದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡೆ. ಅದು ತೆಂಗಿನಕಾಯಿ ತುರಿ ಥರ ಆಯಿತು. ಅದನ್ನು ನಾನು ಇಲ್ಲಿ ಈ ಗ್ರೇವಿಗೆ ಹಾಕ್ಕೊಂಡೆ. ಇದು ಹಾಕಿ
ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಲೋ ಫ್ಲೇಮ್ ಇಡಬೇಕು, ಕೈ ಆಡ್ತಾ ಇರಬೇಕು, ಇದನ್ನು ತಿರುಗಿಸ್ತಾ ಇರಬೇಕು. ಇದು ಒಳ್ಳೆ ಎಣ್ಣೆ ಬಿಟ್ಕೊಳ್ಳುತ್ತೆ ಮತ್ತು ಒಳ್ಳೆ ಟೇಸ್ಟಿಯಾಗಿರುತ್ತೆ ಮತ್ತು ಗ್ರೇವಿ ಕೂಡ ದಪ್ಪ ಬರುತ್ತೆ. ನೋಡಿ ಎಷ್ಟು ದಪ್ಪ ಇದೆ ಸುಕ್ಕ. ಇದೇ ಥರ ಇರಬೇಕು. ಸುಕ್ಕ ಅಂದರೆ ತುಂಬ ನೀರು ಥರ ಇರಬಾರ್ದು. ಮಸಾಲೆ ಒಂದು ಕಡೆ ಮತ್ತು ಚಿಕನ್ ಒಂದು ಕಡೆ ಇರಬಾರ್ದು. ಎರಡೂ ಕೂಡ ಒಂದು ಒಟ್ಟಿಗೆ ಬರಬೇಕು ತೆಗೆದ್ರೆ. ಆ ರೀತಿಯಾಗಿ ನಾವು ಒಂದು ಗಟ್ಟಿಯಲ್ಲಿ ಮಾಡ್ಕೋಬೇಕು ಇದನ್ನು. ಇದು ನೀರು ಮಾಡೋದ್ರಿಂದ ಪೀಸ್ ಬೇರೆ ಮಸಾಲೆ ಬೇರೆ ಆ ಥರ ಆಗ್ತದೆ. ಅದಕ್ಕೋಸ್ಕರ ನಾವು ಆ ಥರ ಆಗದಾಗೆ ನೋಡ್ಕೋಬೇಕು. ಒಂದು ಗಟ್ಟಿನೇ ಇರಬೇಕು ಮಸಾಲೆ ಮತ್ತು ತುಂಬ ನಾವು ನೋಡ್ಕೋಬೇಕು ಎಷ್ಟು ಒಂದು ಪರ್ಫೆಕ್ಟ್ ಆಗಿದೆ ಅಂಥೇಳಿ. ಹಾಗೆ ಅಷ್ಟು ಒಂದು ಗಟ್ಟಿ ಎಷ್ಟು ಇಟ್ಕೊಂಡಿರ್ತೀವಿ ಅಷ್ಟು ಟೇಸ್ಟಿಯಾಗಿರ್ತದೆ ಮತ್ತು ಒಳ್ಳೆ ಕೂಡ ಕಾಣ್ತದೆ. ಈಗ ಎಲ್ಲ ರೆಡಿಯಾಗಿದೆ. ಈಗ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡಿ ನಾವು ತಿನ್ನೋದ್ರಿಂದ ನಮಗೆ ಚಪಾತಿ ಮತ್ತು ರೈಸ್ ಮತ್ತು ನೀರು ದೋಸೆ ಇಲ್ಲ ಉದ್ದಿನ ದೋಸೆ ಇದರೊಟ್ಟಿಗೆಲ್ಲ ತಿನ್ನೋದಾದರೆ ತುಂಬ ಕಾಂಬಿನೇಷನ್ ತುಂಬ ಇದೆ. ರೈಸ್ ಜೊತೆ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೋಡಿ ಗೈಸ್, ನಾನು ಮಾಡಿರೋ ಚಿಕನ್ ಸುಕ್ಕ ಹೇಗೆಲ್ಲ ಬಂದಿದೆ ಅಂತೇಳಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಇದು ಇಡ್ಲಿ ಮತ್ತು ಚಪಾತಿ, ದೋಸೆ, ರೈಸ್ ಏನು ಬೇಕಿದ್ರೂ ಹಾಕೊಂಡು ತಿನ್ಬೋದು. ತುಂಬ ಒಂದು ಟೇಸ್ಟಿಯಾದ ಒಂದು ಚಿಕನ್ ಸುಕ್ಕ. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.